ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಫುಲ್ಲು ಸೆಮಿ ಬ್ರೈಡಲ್ ಸೆಟ್ಟು. ಇದು ಏನಕ್ಕೋಸ್ಕರ ಯೂಸ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಈ ಸೀಸನ್ ವೈಸು ನೀವು ಇದನ್ನು ಒಂದು ಡೆಕೋರೇಟಿವ್ ಐಟಮ್ ಆಗಿ ನೀವು ತೊಗೋಬೋದು. ನಿಮ್ಗಾಗಲಿ ದೇವ್ರಿಗಾಗಲಿ ಆ ಥರನೂ ಬೇಕಾದ್ರೆ ಯೂಸ್ ಮಾಡ್ಬೋದು. ಈಗ ರೀಸೆಂಟಾಗಿ ಒಬ್ಬರು ಆಂಟಿ ನನ್ನನ್ನು ಕೇಳಿದ್ರು, ಈ ಥರ ಯಾವುದಾದ್ರೂ ನನ್ನ ಹತ್ರ 3 ಸೆಟ್ ಇದೆ ಆಲ್ರೆಡಿ, ದೇವರಿಗೆ ಯೂಸ್ ಮಾಡಿದ್ದೀನಿ. ವರ್ಷ ಹಾಕ್ತಾನೆ ಇರ್ತೀನಿ. ಒಂದು ವರ್ಷ ಇನ್ನೊಂದು ವರ್ಷಕ್ಕೆ ಒಂದೊಂದು ಅಂತ. ಈ ಸಲದಕ್ಕೆ ಬೇರೆ ಥರದ್ದು ಹಾಕಬೇಕು ಅಂದ್ಕೊಂಡಿದ್ದೀನಿ, ಯಾವ್ದಾದ್ರು ಇದ್ದರೆ ಹೇಳು ಭಾರ್ಗವಿ ಅಂತ ಹೇಳಿದ್ರು. ಆಯಿತು ಆಂಟಿ, ಕಳಿಸ್ತೀನಿ ನಿಮಗೆ ಡಿಸೈನ್ಸು, ಯಾವ್ದು ಬೇಕೋ ನೋಡಿ ಅಂತ ಹೇಳಿದೆ. ಆ ಥರ ನಿಮ್ಮ ಮನೇಲಿ ನೀವು ಯಾರಾದರೂ ದೇವ್ರನ್ನ ಈ ರೀತಿ ಅಲಂಕಾರ ಮಾಡಬೇಕು, ಗ್ರ್ಯಾಂಡಾಗಿ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಥರ ಸೆಟ್ನ ಖಂಡಿತ ಯೂಸ್ ಮಾಡ್ಬೋದು. ದೇವಿಗೆ ಹೇಗೆ ಅಲಂಕಾರ ಮಾಡಬೇಕು ಅಂತ ನಿಮ್ಮ ಇಮ್ಯಾಜಿನೇಷನಲ್ಲಿ ಇರುತ್ತಲ್ಲ, ಆ ಥರದ್ದಕ್ಕೆ ಇದು ನೋಡಿ, ಗೋಲ್ಡ್ ಕಲರಲ್ಲಿ ಇದೆಯಲ್ಲ ಅದು ಒಂಥರ ಸೂಟ್ ಆಗುತ್ತೆ. ನೀವು ತರೋ ಸೀರೆ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಸ್ಟೋನಲ್ಲಿದೆ ನೋಡಿ, ವೈಟ್ ಸ್ಟೋನು ವಿತ್ ಪರ್ಲು. ಈ ಥರದ್ದನ್ನು ಬೇಕಾದ್ರೆ ತೊಗೊಳ್ಬೋದು. ತುಂಬಾ ಸೂಪರಾಗಿರುತ್ತೆ. ದೇವ್ರಿಗೆ ಹಾಕಿದ್ಮೇಲೆ ದೇವರು ಎದ್ದು ಬಂದು ನಮ್ಮ ಮನೇಲಿ ಕೂತಿದ್ದಾಳೇನೋ ತಾಯಿ ಅನ್ನೋ ಥರನೇ ಇರುತ್ತೆ. ನೋಡಿ, ಯಾರಿಗೆಲ್ಲ ಬೇಕಾದರೆ ಇದನ್ನು ಫುಲ್ ವಿಡಿಯೋ ನೋಡಿ. ಇದರಲ್ಲಿ ಬೇರೆ ಬೇರೆ ಥರವರಿದಿದೆ ನೋಡಿ. ಜುಮ್ಕಾನೂ ಇದೆ. ಕೆಲವ್ರು ಜುಮ್ಕಾ ಹಾಕ್ತಾರೆ, ಇಲ್ಲ ಅಂದರೆ ಅದಕ್ಕೆ ಸ್ಟೆಡ್ ಥರದ್ದು ಬರುತ್ತೆ, ಗಮ್ ಹಾಕಿ ಅಂಟಿಸೋ ಥರದ್ದು, ಆ ಥರದ್ದನ್ನು ಹಾಕಿರ್ತಾರೆ. ಈ ಥರದ್ದನ್ನು ಹಾಕಿ ನೋಡಿ, ಕೈಕಾಲು ಅದೆಲ್ಲ ನಾವು ಅಲಂಕಾರ ಮಾಡಿರ್ತೀವಲ್ಲ, ಅದಕ್ಕೆ ಕೈಕಾಲು ಆಗಲಿ ಮತ್ತು ಜಡೆ ಎಲ್ಲ ಹಾಕಿ ಈ ಥರ ಒಡವೆಗಳನ್ನ ದೇವ್ರಿಗೆ ಹಾಕಿದ್ರೆ ಖಂಡಿತ ತಾಯಿ ವರಮಹಾಲಕ್ಷ್ಮಿಗೆ ಹಬ್ಬಕ್ಕಂತೂ ಖಂಡಿತ ಹೇಳಿ ಮಾಡಿಸ್ದಂಗಿದೆ. ಯಾರೆಲ್ಲ ನನ್ನ ಚಾನಲ್ನ ಕೊನೆಯವರೆಗೂ ನೋಡ್ತಾ ಇದ್ದೀರೋ, ನಾನು ಹಾಕಿರೋ ವಿಡಿಯೋನೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋದಲ್ಲಿ ಹೇಳ್ತೀನಿ, ವರಮಹಾಲಕ್ಷ್ಮಿಗೆ ಅಂತ ಆಫರಲ್ಲಿರೋ ಜ್ಯುವೆಲರಿಗಳದ್ದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಯಾರ್ಯಾರು ಬೇಕೋ ಬೇಗ ಕಮೆಂಟ್ ಮಾಡಿ, ಬೇಗ ಬುಕ್ ಮಾಡ್ಕೊಳ್ಳಿ. ನಂದು ಹಳೆ ವಿಡಿಯೋ ಆಗಲಿ ಶಾರ್ಟ್ಸ್ ಆಗಲಿ ಯಾರೆಲ್ಲ ನೋಡಿದ್ದೀರೋ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಒರಿಜಿನಲ್ಲು ನಾನು ಉಪಯೋಗಿಸ್ತಾ ಇರೋದು ಹೇಗಿದೆ ಅಂತ ಹೇಳಿ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತೊಗೊಳ್ಳೋದಕ್ಕೆ ಫಸ್ಟು ಒಂದು ₹500 ತೊಗೊಳಕ್ಕೆ ಟ್ರೈ ಮಾಡಿ. ಯಾಕೆ ಅಂದರೆ ನಿಮಗೆ ಕ್ವಾಲಿಟಿ ಗೊತ್ತಾಗಬೇಕು ಅಂತ. ಅದಾದಮೇಲೆ ನೀವು ನೆಕ್ಸ್ಟು ಯಾವ್ದು ಐಟಮ್ ಬೇಕೋ, ನೀವು ಯಾವ ಪ್ರಾಡಕ್ಟ್ ಬೇಕೋ ಅದನ್ನು ತೊಗೊಳ್ಳೋದಕ್ಕೆ ನಿಮಗೆ ಗೊತ್ತಾಗುತ್ತೆ. ಇದನ್ನು ತೊಗೊಂಡ್ರೆ ಹೇಗಿರುತ್ತೆ ಏನು ಅಂತ ನಿಮ್ಗೆ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಚೆನ್ನಾಗಿರುತ್ತೆ, ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು ಅನ್ನೋ ಐಡಿಯಾ ನಿಮಗೂ ಬರುತ್ತೆ. ದೇವಿಗೆ ಈ ಥರದ್ದು ಯಾವುದಾದ್ರೂ ಒಂದು ಹಾಕಿ ನೋಡಿ, ತಾಯಿ ತುಂಬ ಚೆನ್ನಾಗಿ ಕಾಣ್ತಾಳೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ತಿಳಿಸಿ. ಮತ್ತು ಮದುವೆ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೂ ಇದೆಲ್ಲ ಮ್ಯಾಚ್ ಆಗುತ್ತೆ. ಇವಾಗಿನ ಟ್ರೆಂಡು ಗ್ರೀನ್ ಬೀಡ್ಸು, ಮೆರೂನ್ ಬೀಡ್ಸು, ಮಾಮೂಲಿ ಗೋಲ್ಡಲ್ಲಿ ಎಲ್ಲ ಚೆನ್ನಾಗಿದೆ. ಯಾರು ಬೇಕಾದವರು ನೋಡಿ, ಫಸ್ಟ್ ಕಮೆಂಟ್ ಮಾಡಿ, ಬೇಗ ಕಮೆಂಟ್ ಮಾಡಿ. ಸ್ಟಾಕ್ ಮುಗಿಯೋದ್ರೊಳಗಡೆ ಈ ಐಟಮ್ಗಳನ್ನ ನಿಮ್ದಾಗಿಸ್ಕೊಳ್ಳಿ. ಕಮ್ಮಿಂಗ್ ವಿಡಿಯೋದಲ್ಲಿ ಬರೀ ಜುಮ್ಕಿಗಳದಾಗಲಿ ಬ್ಯಾಂಗಲ್ಸ್ದಾಗಲಿ ಎಲ್ಲ ಥರದ್ದು ಡಿಫ್ರೆಂಟು ಈ ಹಬ್ಬದ ಸೀಸನ್ಗೋಸ್ಕರನೇ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಕಾಯ್ತಾ ಇರಿ. ಆದರೆ ನೋಡೋಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಫಾಲೋ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ಡ್ರ್ ಕೊಟ್ಟವ್ರಿಗೂ ಥ್ಯಾಂಕ್ಸ್. ಇದೇ ಥರ ಆರ್ಡ್ರ್ ಕೊಡ್ತಾ ಇರಿ, ನಮ್ಮಂಥವ್ರನ್ನ ಬೆಳೆಸ್ತಾ ಇರಿ. ಆನ್ಲೈನ್ ಜ್ಯುವೆಲರಿಲಿ ಖಂಡಿತ ಯಾವುದೂ ಪ್ರಾಡಕ್ಟಲ್ಲಿ ಕ್ವಾಲಿಟಿ ಆಗಲಿ ಯಾವುದೂ ಕಾಂಪ್ರಮೈಸೇಷನ್ನೇ ಇರಲ್ಲ. ತುಂಬ ಚೆನ್ನಾಗಿರುತ್ತೆ. ನೀವು ವೇರ್ ಮಾಡಿದಾಗ ಪರವಾಗಿಲ್ಲ ಅಪ್ಪ, ಇವ್ರ ಚಾನಲಿಂದ ತೊಗೊಂಡಿದ್ದು ಚೆನ್ನಾಗಿದೆ ಅಂತ ನೀವೇ ಹೇಳೋ ಥರ ಇರುತ್ತೆ. ಯಾರಿಗೆಲ್ಲ ಫುಲ್ ವಿಡಿಯೋ ನೋಡಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.